ಶಶಿ, ಅಯ್ಯೋ ನನಗಂತೂ ಎಷ್ಟು ಅಂತ ಕೆಲಸ ಹುಡುಕ್ಲಿ, ಹುಡುಕಿ 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 ಬೇಜಾರಾಗಿ ಹೋಗ್ಬಿಟ್ಟೈತೆ ಶಶಿ. ನನಗಂತೂ ಎಲ್ಲಾದರೂ ಹೋಗಿ ಕೇಳಿ ಬರೀ 8,000 ಸಂಬಳ, 10,000 ಸಂಬಳ. ಅಯ್ಯೋ ಸಿಕ್ಕಿತ್ತು ಕೆಲಸ, ಆದರೆ ಬರೀ 8,000 ಅಂತ ಹೇಳ್ಬಿಟ್ರು. ಅದಕ್ಕೆ ಬೇಜಾರಾಯಿತು. ಅಯ್ಯೋ ಸ್ಟಾರ್ಟಿಂಗಿಗೆ ಎಲ್ರಿಗೂ ಕಮ್ಮಿನೇ ಕೊಡೋದು. ಯಾರು ಜಾಸ್ತಿ ಕೊಡ್ತಾರೆ ನಿಮಗೆ? ನೀವು ಅನ್ಕೊಂಡಂಗೆ ಏನಾದ್ರು ಜಾಸ್ತಿ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡ್ರಾ? ಸಾಧ್ಯನೇ ಇಲ್ಲ. ಎಲ್ರಿಗೂ ಕಮ್ಮಿನೇ ಕೊಡೋದು. ನೀವು ಅದನ್ನು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಏನಿಯ. ಅಷ್ಟು ಬಿಟ್ರೆ ನಿಮ್ಗೆ ಇನ್ನೂ ಒಂದೇ ಕಿತ್ತನೆಯ ಶಾನೆ ಕೊಡಬೇಕು, ಶಾನೆ ಸಿಗಬೇಕು ಅಂತಂದರೆ ಯಾರು ಕೊಡ್ತಾರೆ ನೀವೇ ಹೇಳಿ? ನೀವಿನ್ನೂ ಫುಲ್ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಈಗ ಸದ್ಯಕ್ಕೆ ಎಷ್ಟು ಸಾವಿರದ ಕೆಲಸ ಕರೆದವರು ಅಷ್ಟಕ್ಕೆ ಏನಿಯ ಹೋಗಿ ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ನಾವು ಅನ್ಕೊಂಡಂಗೆ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಬರೀ 7,000-8,000 ರೂಪಾಯಿ ಕೆಲಸಕ್ಕೆ ಹೋಗೋಕ್ಕಾಯ್ತದ? ಹೋದ್ರೂ ಇನ್ನೇನು 7,000-8,000ದಾಗ ತಿಂಗಳ ಪೂರ್ತಿ ಖರ್ಚೆ 7,000-8,000 ಆಗ್ತೈತಲ್ಲ. ಹೌದು ಆಗ್ತೈತೆ, ಆದರೆ ಸ್ಟಾರ್ಟಿಂಗಾಗಿ ಏನಾದರೂ ಮಾಡಬೇಕಲ್ವಾ? ನಾನು ಬೇರೆ ಬೇರೆ ಕಡೆ ಎಲ್ಲ ಕೆಲಸನ ಟ್ರೈ ಮಾಡಿದೆ. ಅಯ್ಯೋ ಎಲ್ಲೂ ನನಗಂತೂ ಕೆಲಸನೇ ಸಿಗಲಿಲ್ಲ. ಆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ರೇ ಭಯ ಆಗ್ತೈತೆ. ನೋಡು, ನಮ್ಮ ಜೀವನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಈಗ ಸದ್ಯಕ್ಕೆ ಎಷ್ಟು ಸಿಗ್ತೈತೋ ಅಷ್ಟು ಕೆಲಸಕ್ಕೆ ಅಷ್ಟು ದಿನ ನಾವು ಮಾಡ್ತಾನೆ ಇರಬೇಕು ಅಷ್ಟೇ. ನೋಡೋಣ ಶಶಿ, ಅದಕ್ಕೇನೆ ಬೇರೆ ಏನಾದರೂ ಟ್ರೈ ಮಾಡ್ಬೋದು ಅಂತ ಮಾಡ್ತೀನಿ. ನೋಡು, ಈ ಸೂಟು ಬೂಟು ಸ್ಟೈಲು ಇದೆಲ್ಲನೂ ಬೇಕಾಗೇನೇ ಇಲ್ಲ. ಇದನ್ನೆಲ್ಲ ಪಕ್ಕಕ್ಕೆ ಇಕ್ಬಿಟ್ಟು ಏನಾದರೂ ಕೆಲಸ ಸರಿ, ನಿನಗೋಸ್ಕರ ನಾನು ಏನು ಕೆಲಸ ಮಾಡಬೇಕಾದ್ರೂ ರೆಡಿ. ನನಗೆ ಕಷ್ಟ ಆದ್ರೂ ನಾನಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡು, 8,000 ರೂಪಾಯಿ ಕೆಲಸಕ್ಕೆ ಹೋಗೋದಕ್ಕಿಂತ ಚೆನ್ನಾಗಿ ಸಂಪಾದನೆ ಮಾಡೋ ಕೆಲಸನೇ ಮಾಡೋಣ, ಸುಮ್ಮನಿರು. ರೀ, ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ನಾನೇ ಮಾಡ್ತೀನಿ, ಸರಿನಾ? ಪಾಪ ನಿಮಗೆ ತಾನೇ ಕಷ್ಟ ಗಿಷ್ಟ ಅಂತಂದರೆ ನಿಮ್ಗೇನು ಗೊತ್ತಿಲ್ಲ. ನನಗಾದ್ರೂ ಕಷ್ಟ ಗಿಷ್ಟ ಎಲ್ಲನೂ ಗೊತ್ತೈತೆ. ಆದರೆ ನಿಮಗೆ ಕಷ್ಟದ ಬಗ್ಗೆ ಪಾಪ ಒಂಚೂರು ಏನೂ ಗೊತ್ತಿಲ್ಲ. ನಿಮಗೆ ಕಷ್ಟದ ಬಗ್ಗೆ ನಿಮಗೆ ನನಗೆ ಹಿಂಸೆ ಕೊಡೋಕ್ಕೆ ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ. ನಿಮಗೆಲ್ಲ ಹೆಂಗೆ ಹಿಂಸೆ ಕೊಡಲಿ ನಾನು, ನೀವೇ ಹೇಳಿ? ಅದಕ್ಕೆ ನಾನೇ ಈಗ ಹೂವು ಕಟ್ಟೋದು ಅದು ಇದು ಸಣ್ಣ ಪುಟ್ಟ ಕೆಲಸನ ಮಾಡ್ತಾಯಿದ್ದೀನಿ. ನೋಡೋಣ, ನಮಗೂ ಒಳ್ಳೆ ಟೈಮ್ ಬರೋದಲ್ಲ, ಬಂದಾಗ ಬೇಕಾದ್ರೆ ಏನೋ ಒಂದು ಮಾಡಿದ್ರೆ ಆಯಿತು. ನೀವು ಬನ್ನಿ, ಕುಂತ್ಕೊ ಬನ್ನಿ, ಹೋಗ್ಬಿಟ್ಟು ಒಂದು ಬಿಂಗೆ ನೀರು ಹಿಡ್ಕೊಂಬಿಟ್ಟು ಬರ್ತೀನಿ. ಸುಮ್ಕೇನೆ ಅಡುಗೆ ಮಾಡೋಕ್ಕೆ ನೀರು ಬೇರೆ ಇಲ್ಲ. ಕೊಡು, ನಾನೇ ಹಿಡ್ಕೊಂಬಿಟ್ಟು ಬರ್ತೀನಿ. ಹಾಂ ಕೊಡು, ಏನಾಯ್ತದೆ? ನಾನೇ ಹೋಗ್ಬಿಟ್ಟು ಹಿಡ್ಕೊಂಬಿಟ್ಟು ಬರ್ತೀನಿ. ನೀನು ಪಾಪ ಮನೆ ಕೆಲಸನೂ ಮಾಡ್ತೀಯಾ, ಇದೂ ಮಾಡ್ತೀಯಾ, ನೀನು ಕಷ್ಟ ಆಗಿಲ್ವಾ? ಕೊಡು ನನಗೇನೆ. ಅಯ್ಯೋ, ನೀವು ಈಚೆ ಕಡೆ ಹೋಗ್ಬಿಟ್ರೆ ನಿಮ್ಗೆ ಚೆನ್ನಾಗಿರಲ್ಲ. ಅಲ್ಲೆಲ್ಲ ಹೆಂಗಸ್ರು ಅವ್ರು ಇವರು ಎಲ್ಲನೂ ಇರ್ತಾರೆ. ನೀವು ಸುಮ್ಮನೆ ಏರಿ, ನಾನೇ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ನೀವು ಸುಮ್ಮನೆ ಕೂತ್ಕೊಳ್ಳಿ. ಇಲ್ಲ, ನಿನಗೆ ಇಷ್ಟ ಇಲ್ಲ ಅಂತಂದರೆ ಹೇಳು. ನಾನಂತೂ ಬೇಕಾದರೆ 8,000 ಸಂಬಳಕ್ಕೇನೆ ಹೋಗ್ತೀನಿ. ನೀನು ಇಷ್ಟೊಂದು ಕಷ್ಟಪಡ್ತಾ ಇದೆಯಾ ಅಂತಂದರೆ ನಾನು ಒಂದು ರೂಪಾಯಿ ದುಡಿಲ್ಲ ಅಂದರೆ ಚೆನ್ನಾಗಿರ್ತೈತಾ? ನಾನು ದುಡಿಲೇಬೇಕಲ್ವಾ? ಸರಿ, ನೀನು ಹೇಳ್ದಂಗೆ 8,000 ರೂಪಾಯಿ ಕೆಲಸಕ್ಕೇನೆ ಬೇಕಾದರೆ ಹೋಗ್ತೀನಿ. ನೋಡಿ, ಅದಕ್ಕೂ ಮುಂಚೆ ನಮ್ಮ ಅತ್ತಿಗೆ ತಾಗ ಮಾತಾಡಿ ಒಂದ್ಕಿತ. ನಮ್ಮ ಅತ್ತಿಗೆ ಪದ್ದು ಅತ್ತಿಗೆ ಹೋಗ್ಬಿಟ್ಟು ಹಿಂಗೈತೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಮಾತಾಡಿ. ಅವರೇ ಏನಾದ್ರೂ ನಿಮಗೆ ಸಹಾಯ ಮಾಡಿದ್ರೂ ಮಾಡ್ತಾರೆ. ಹಿಂಗೈತೆ, ನನ್ನ ಕೈಲಿ ಆಯ್ತಿಲ್ಲ, ಹಂಗೆ ಹಿಂಗೆ ಅಂತ ಏನಾರ ಒಂದು ಹೇಳಿ. ಹಿಂಗೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ, ಬರೀ 8,000 10,000 ಕೊಡ್ತೀನಿ ಅಂತ ಹೇಳ್ತಾವ್ರೆ ಅಂತ ಹೇಳಿ. ಆವಾಗ ಬೇಕಾದ್ರೆ ನೋಡಿ, ಅವರೇ ಏನೋ ಒಂದು ನಿಮ್ಗೆ ಏನೋ ಒಂದು ಸಹಾಯನ ಮಾಡ್ತಾರೆ. ಎಷ್ಟು ಅಂತ ನಿಮ್ಮ ಪೊದ್ದು ಹೊತ್ತಿಗೆ ಹತ್ರ ನಾನು ಸಹಾಯ ಕೇಳಿ? ನನಗೆ ಯಾಕೋ ಅದೂ ಇಷ್ಟ ಇಲ್ಲ ಸಹಾಯ ಕೇಳೋಕ್ಕೆ. ಸರಿ ಆಯ್ತು, ಇರು ನೋಡೋಣ, ಏನೋ ಒಂದು ಮಾಡ್ತೀನಿ. ಸರಿ, ನಾನು ನೀರು ಹಿಡ್ಕೊಂಬಿಟ್ಟು ಬರ್ತೀನಿ. ಪೊದ್ದು ಅಕ್ಕನ ಹತ್ರ ಕೇಳ್ಬೋದು, ಹಿಂಗೆ ಅಂತ ಹೇಳ್ಬಿಟ್ಟು ಸಹಾಯನ ಕೇಳ್ಬೋದು. ಆದರೆ ದುಡ್ಡಿನ ಸಹಾಯ ಮಾಡಲಿಲ್ಲ ಅಂದ್ರೂ ಏನಾದರೂ ಒಂದು ಸ್ವಲ್ಪ ಆದರೂ ನನಗೆ ಐಡಿಯಾ ಕೊಟ್ಟರು ಕೊಡ್ಬೋದಲ್ವ ಇವರು? ಈ 7,000-8,000 ರೂಪಾಯಿ ಸಂಬಳದಾಗೆ 2,500-3,000 ರೂಪಾಯಿ ಬಾಡಿಗೆ ಕಟ್ಕೊಂಡು ನಾನು ಓಡಾಡೋಕೆ ಒಂದು 2,000 ಬೇಕು. ಅಲ್ಲೇ 5,000 ಎಗ್ರೋಗ್ತೈತೆ. ಮತ್ತು ಮನೆಗೆ ಊಟಕ್ಕೆ, ಮನೆ ಜೀವನಕ್ಕೆ ಇದೆಲ್ಲನೂ ಇನ್ನು ಎಷ್ಟು ಆಗ್ತೈತಿ? ಎಲ್ಲನೂ ಸೇರಿ ನಾನು 10 ರೂಪಾಯಿ ಸೇವ್ ಮಾಡಲ್ಲ. ಮತ್ತು ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲಿಂದ ನೋಡ್ಕೊಳಕ್ಕಾಗ್ತದೆ ನನ್ನ ಹೆಂಡ್ತಿನ? ಇಲ್ಲ, ನಾನು ಬರೀ ಇದನ್ನು ಮಾತ್ರ ನಂಬ್ಕೊಂಡಿದ್ರೆ ಆಗಲ್ಲ, ಬೇರೆ ಏನಾದರೂ ಮಾಡಲೇಬೇಕು. ಅದೇ ಏನು ಇರು, ಪದ್ದು ಹಾಕೋನೇ ಒಂದ್ಸಲ ಐಡಿಯಾ ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಏನಾದರೂ ಒಂದು ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗ್ತೈತೆ. ಓಹೋಹೋ, ಏನೋ ದೊಡ್ಡ ಸಾವುಕಾರನ ಮದುವೆ ಮಾಡ್ಕೊಂಡು ಎಲ್ಲೋ ಇತ್ತಾಳೆ ಅಂತ ಅನ್ಕೊಂಡೆ. ಓಹೋಹೋ, ಬೀದಿನಾಗೆ ನೀರು ಹಿಡ್ಕೊಳಕ್ಕೆ ಬಂದ್ಬಿಟ್ಟಿದ್ಯಾ ಆಗ್ಲೇ ನೀನಿಯ? ಇದೇ ಗತಿ ಬರ್ತದೆ ಅಂತ ನಂಗೆ ಮೊದಲೇನೇ ಗೊತ್ತಿತ್ತು. ಹೆತ್ಕಾಯಿಗೆ ಮೋಸ ಮಾಡ್ಬಿಟ್ಟು ಹೋದ್ರೆ ಇದೇ ಗತಿ ನೀನಿಯ ಬರೋದು. ಸರಿಯಾಗಿರೋ ಗತಿ ನೀನಿಯ ಬಂದೈತೆ ನಿನ್ಗಂತೂ. ನೀರು ಹೊತ್ಕೊಂಡು, ನೀರು ತಲೆ ಮೇಲೆ ಹೊತ್ಕೊಂಡು, ಕಂಡವ್ರ ಮನೆಗೆ ಇದ್ಕೊಂಡು ಬಾಡಿಗೆ ಕಟ್ಕೊಂಡು ಓಡಾಡು. ನಾನು ಹೆಂಗೋ ಒಳ್ಳೆ ಹುಡುಗನ ಹುಡುಕಿದ್ದೆ ನೋಡ್ದಾ? ಬಂಗಾರಮ್ಮನ ಮಗಳು ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟವಳೆ. ಅವ್ನು ನೋಡಿವಾಗ ಅದೇ ಅಂತದ ಆಫ್ರಿಕಾಗೆ ಹೋಯ್ತಾನಂತ. ಆಫ್ರಿಕಾಗೆ ಅವನು ಎಲ್ಲ ಸಂದಕ್ಕೇನೇ ಇರ್ತಾರೆ. ಆದರೆ ನೀನೇನಿಯ ಬಿಕ್ಸೆ ಎತ್ಬೇಕಾಯ್ತದೆ ನೀನಂತೂ. ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದೇನೇ ಇಲ್ಲ ಅಲ್ವ ನೀನಂತೂ? ಹಿಂಗೆ ನೀರು ಎತ್ಕೊಂಡು ತಲೆ ಮೇಲೆ ಎತ್ಕೊಂಡು ಓಡಾಡು. ಅಷ್ಟೆಲ್ಲ ಓದಿಸಿದ್ದೀನಿ. ಇಂಥ ಕಪ್ರ ಮಾಡೋಕ್ಕೆ ನೀನು ಓದಿಸಿದ್ದು ಎಲ್ಲನೂ ನಿನಗೆ ಸರಿಯಾಗೈತೆ ಬಿಡೆ. ಎದ್ದು ತಾಯಿ ಮೋಸ ಮಾಡಿರೋದಕ್ಕೆ ಆ ದೇವ್ರನ್ನೇ ನಿನಗೆ ಸರಿಯಾಗಿ ಶಿಕ್ಷೆ ಏನಿಯ ಕೊಟ್ಟವನೇ. ಅಮ್ಮ, ನೀನೇನೇನೋ ಮಾತಾಡಬೇಡ. ಯಾರು ಎಲ್ಲಾದರೂ ಯಾವ ದೇಶ ಬಿಟ್ಟಾದ್ರೂ ಹೋಗಲಿ, ಆದರೆ ನಾನು ಮದುವೆ ಮಾಡ್ಕೊಂಡಿರೋ ಹುಡುಗ ಭಾಳ ಒಳ್ಳೆಯವನು. ನಿಮ್ಗೆ ಇವಾಗ ಅಲ್ದಿದ್ರು ನಿಧಾನಕ್ಕಾದ್ರೂ ನನ್ನ ಹುಡುಗನ ಬೆಲೆ ನಿಮ್ಗೆ ಅರ್ಥ ಆಯ್ತದೆ. ನನ್ನ ಗಂಡ ಏನು ಅಂತ ನಿಮ್ಗೆ ಅರ್ಥ ಆಯ್ತದೆ. ಅವಾಗಾದ್ರೂ ನೀವು ಅರ್ಥ ಮಾಡ್ಕೊತೀರಾ. ಇವಾಗ ನನಗೆ ನಿಮ್ಮ ಹತ್ರ ವಾದ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಕಣಮ್ಮ. ಏನೋ ಹೇಳೋಕ್ಕೋದ್ರೆ ಏನೋ ಒಂದು ಹೇಳ್ತೀರಾ ನೀವಂತೂ. ನೋಡಿ, ಮನೆಗಂತೂ ಸೇರಿಸ್ಲಿಲ್ಲ, ಆಶೀರ್ವಾದ ಅಂತೂ ಮಾಡಲಿಲ್ಲ, ಪರ್ಕೆ ಹೊಡೆದ್ಬಿಟ್ಟು ಈಚೆ ಕಡೆ ಕಳಿಸಿದ್ರಿ. ಇವಾಗ ಊರಾಗ ನೆಮ್ಮದಿಯಾಗಿ ಬದುಕಕ್ಕೂ ಬಿಡೋಕ್ಕಿಲ್ವ ನೀವು? ನಿನಗೆ ಯಾವುದೇ ನೆಮ್ಮದಿ? ನೀನು ನೆಮ್ಮದಿಗಿಷ್ಟು ನೋಡ್ತಿದ್ದೀನ ನಿನ್ನ ನೆಮ್ಮದಿಯ? ಅದೇನೋ ರಾಣಿ ಥರ ಬೆಳೆದಿದೆ ನಮ್ಮ ಮನೆಗೆ. ಇವಾಗ ಹೂವು ಕಟ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನೀನೇ ನನ್ನ ಮಗನ ಸಾಕ್ತಾ ಇದೆಯಾ ಅಂತಂದರೆ ಅವನ ಯೋಗ್ಯತೆನೂ ಅರ್ಥ ಆಯ್ತೈತೆ, ನಿನ್ನ ಬುದ್ಧಿನೂ ನಂಗೆ ಅರ್ಥ ಆಯ್ತೈತೆ. ನೀನು ಸಾಕಕ್ಕೆ ಅಂತೇಳ್ಬಿಟ್ಟ ನನ್ನ ಮಗನ ಗಂಟಾಕಂಡ ನೀನು? ನನಗೆ ಗೊತ್ತು ಬಾ, ನೀನು ನಿನ್ನ ಕತೆ ಎಲ್ಲನಂದರೆ ಹಿಂಗೆ ಅನುಭವಿಸ್ಕೊಂಡು ಕೊರಗಿ ಸಾಯಿ.
ಪಿನ್ಕೆಗೆ ನೀರು ಎತ್ಕೊಂಡು ಹೋಗ್ಬಿಟ್ಟು ತಲೆ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಅವ್ನು ಅಡುಗೆ ಮಾಡಿ ಬಡಿಸು. ಅಮ್ಮ ನಾನು ಏನೋ ಒಂದು ಮಾಡ್ತೀನಿ ಬಿಡು. ಅವ್ರ ಬಗ್ಗೆ ನೀನು ಮಾತಾಡೋಕ್ಕೆ ಹೋಗ್ಬೇಡ. ನಿನಗೆ ನಿನ್ನ ಪ್ರಕಾರ ನೀನು ತೋರಿಸಿದಲ್ಲ ಹುಡುಗ ಅವ್ನು ಮದುವೆ ಮಾಡ್ಕೋಬೇಕಿತ್ತು ಅಂತ ಹೇಳ್ತೀಯ. ಸ್ವಲ್ಪ ದಿನ ಅವನ ಯೋಗ್ಯತೆನೂ ನಿಮ್ಗೆ ಅರ್ಥ ಆಯ್ತದೆ, ನನ್ನ ಗಂಡನ ಯೋಗ್ಯತೆನೂ ನಿಮ್ಗೆ ಅರ್ಥ ಆಯ್ತದೆ. ಅವಾಗ ಬೇಕಾದ್ರೆ ನೀವು ಬಂದು ಮಾತಾಡಿರಂತೆ. ಈಗ ಸದ್ಯಕ್ಕೆ ನೀವು ಏನು ಮಾತಾಡೋಕ್ಕೆ ಬರಬೇಡಿ. ನನ್ನ ಗಂಡನ ಬಗ್ಗೆ ಒಂದು ಮಾತಂದ್ರೆ ನೀವು ಮಾತಾಡಬೇಡಿ. ನಿಮಗೆ ಎಲ್ಲ ಅರ್ಥ ಮಾಡ್ಕೊಳಕ್ಕಿಲ್ಲ. ನೀವು ನೋಡಿದ್ದೇನೇ ಸರಿ, ನೀವು ಮಾಡಿದ್ದೇನೇ ಸರಿ ಅಂತ ಬರೀ ವಾದ ಮಾಡೋದೇನೇ ಆಯಿತು ನೀವಂತೂ. ಹೂನೇ ಎದು ತಾಯಿ ಗೊತ್ತಿರಕ್ಕಿಲ್ವಾ ಎಂತನ ಗಂಟು ಹಾಕ್ಬೇಕು ನಿನಗೆ ಅಂತ ಹೇಳ್ಬಿಟ್ಟು ಅವ್ನು ಬಂದಿದ್ನಲ್ಲ ನಮ್ಮ ಸಂಬಂಧಿಕರು ಹುಡುಗಂಗೆ ಏನೇ ಕಮ್ಮಿ ಆಗಿತ್ತು. ನಮ್ಮ ಸಂಬಂಧಿಕರು ಹುಡುಗಂಗೆ 10 ಪೈಸದೇನ ಕಮ್ಮಿ ಆಗಿತ್ತೇನೆ ಅವನಿಗೆ, ಏನು ಕಮ್ಮಿ ಆಗಿರಲಿಲ್ಲ. ನೀನೇ ದೌಲತ್ ಮಾಡಿದ್ದು. ಇವಾಗ ಹೋಗು ಆ ಬಂಗಾರಿ ಮಗಳು ಆರಾಮಾಗೆ ಅದು ಎಂಥದ್ದು ಫೋಟೋ ಬೇರೆ ಕಳಿಸೋಳಂತೆ. ಏನು ಯಪ್ಪ ಎಂಥ ಸ್ಟ್ಯಾಂಡರ್ಡ್ಗಳಂತೆ ಗೊತ್ತೇನು. ಮನೆ ಎಲ್ಲ ಅಫೀಸಿಯಲ್ ಆಗೈತಂತೆ. ಅದು ಎಲ್ಲೋ ಕದ್ದು ಮುಚ್ಚಿ ಮನೆಯೇ ತಗೊಬಿಟ್ಟು ಅವನು ಏನಿಸ್ತದೆ ದೊಡ್ಡ ಮನೆ ತಗೊಂಡವನಂತೆ. ಹೀಗೇನೋ ಪಾರಿನೂ ಬೇರೆ ಹೋಯ್ತಾರಂತೆ. ರಾಣಿ ಥರ ಇತ್ತಾಳೆ. ಅಲ್ಲತ್ತ ನೀನು ನೋಡ್ತಿದ್ಯಲ್ಲ ನೀನು ಹೆಂಗಿದ್ಯಾ ಅಂತ ಹೇಳ್ಬಿಟ್ಟು. ಸರಿ ಬಿಡಮ್ಮ, ಅವಳು ರಾಣಿ ಥರನೇ ಇರಲಿ, ನಾನು ಭಿಕ್ಷುಕಿ ಥರನೇ ಇರ್ತೀನಿ. ನನಗೆ ಯಾವ ಬೇಜಾರೂ ಇಲ್ಲ. ನೀನು ದಾರಿ ಬಿಟ್ಟರೆ ನಾನು ನೀರು ತಗೊಂಬಿಟ್ಟು ಬರ್ತೀನಿ ಹೋಗಿ. ನನ್ನ ಕಷ್ಟನೋ ಸುಖನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಅವನ ಜೊತೆ ಏನೇ ನನ್ನ ಜೀವನ ಮಾಡ್ತೀನಿ. ಸೈಡಿಗೆ ಬಾ. ಇವಳಿಗಿನ್ನ ಕೊಬ್ಬು ಕಮ್ಮಿ ಆಗಿಲ್ಲ. ಇವಳಿಗೆ ಕರಗ್ತದೆ ಇರು. ಈ ಪೊದ್ದಿ ಇವಳು ಸೇರ್ಕೊಂಡು ಇವಳಿಗೆ ಎಲ್ಲೋ ಒಂಚೂರು ಕಾಸು ಗೀಸ್ ಕೊಟ್ಟು ಎಲ್ಲನೂ ಇದು ಮಾಡ್ತಾವಳೆ. ಅದಕ್ಕೇನೆ ಇವಳಿಗೆ ನಿಗ್ರಾಡ್ತಾವಳೆ. ಆ ಪೊದ್ದಿ ಹೊಸಿ ಕಾಸು ಕೊಡೋದು ಕಮ್ಮಿ ಆಗಲಿ, ಆವಾಗ ಅರ್ಥ ಆಯ್ತದೆ ಇವಳು ಯೋಗ್ಯತೆ ಅವನ ಯೋಗ್ಯತೆ. ನನ್ನ ಮಗ ದೊಡ್ಡ ಮನೆ ಇದ್ರಾಗ ಬೆಳೆದ್ಬಿಟ್ಟು ಬಂದಿರೋನು ನನ್ನ ಮಗ. ಈ ನನ್ನ ಮಗಳ ತಗ ಸಂಸಾರ ಇನ್ನು ಎಷ್ಟು ದಿನ ಮಾಡ್ತಾನಿನ? ಒಂದಿನ ಬಿಟ್ಟೋಗಕ್ಕಿಲ್ವಾ? ಬಿಟ್ಟೋದಾಗ ಅವಾಗ ಗೊತ್ತಾಯ್ತದೆ ಇವಳಿಗೂ ಅಮ್ಮ ಅಂತ ಬತ್ತಾಳೆ. ಆವಾಗ ಮಾತಾಡ್ತೀನಿ. ಇವಾಗ ಮಾತಾಡಿ ಏನು ಪ್ರಯೋಜನ ಹೇಳು? ಹೇಳಪ್ಪ, ಏನು ಹುಡಿಕೊಂಬಿಟ್ಟು ಬಂದಿದ್ಯಾ? ಏನು ಸಮಾಚಾರ? ಕಾಸು ಗೀಸ್ ಏನಾರ ಬೇಕಿತ್ತು? ಅಯ್ಯೋ ಅಕ್ಕ, ಛೇ ಕಾಸು ಏನೂ ಬೇಡ. ಹೆಂಗೋ ನಡ್ಕೊಂಡು ಹೋಯ್ತೈತೆ ಜೀವನ. ಕಾಸು ಬೇಡ. ಅದೇನೇ ನಿಮ್ಮ ಹತ್ರ ಒಂದು ಸ್ವಲ್ಪ ಸಹಾಯ ಕೇಳೋಣ ಅಂತ ಬಂದೆ. ಈಗ ಕೆಲಸಕ್ಕೇನೋ ಹೋಗೋಕ್ಕೆ ಅಂತ ತಯಾರಾಗಿದ್ದೀನಿ. ಕೆಲಸ ಎಲ್ಲ ಹುಡುಕ್ತಾ ಇದ್ದೀನಿ. ಕೆಲಸ ಎಲ್ಲ ಹುಡುಕ್ತಾ ಇದ್ರೆ ಎಲ್ಲನೂ 8,000 9,000 10,000 ಒಳಗಡೆನೇ ಕೆಲಸ ಹೇಳ್ತಾವ್ರೆ. ಸ್ಟಾರ್ಟಿಂಗ್ ನಿಮಗೆಲ್ಲ ಜಾಸ್ತಿ ಕೊಡೋಕ್ಕಾಗಲ್ಲಪ್ಪ, ನಿಮ್ಮ ಸ್ಟಾರ್ಟಿಂಗ್ ಎಲ್ಲ ಕಮ್ಮಿನೇ ನಾವು ಕೊಡೋದು, ಜಾಸ್ತಿ ಗಿಸ್ತಿ ಎಲ್ಲ ಕೊಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ನನಗೆ ಅದಕ್ಕೇನೆ 8,000 10,000 ರೂಪಾಯಿ ಸಂಬಳಕ್ಕೆ ಹೋಗ್ಕೊಂಡು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಜೀವನ ಮಾಡೋಕ್ಕಾಗ್ತಕ್ಕ. ಅದಕ್ಕೆ ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳಕ್ಕ. ಬೇರೆ ಐಡಿಯಾ ಏನಾದರೂ ಇದ್ದರೆ ಎಲ್ಲನೂ ಅತ್ತಾಗ ಹೆಂಗೋ ಮಾಡ್ಕೊಂಡು ನಾನು ಹೋಗ್ತೀನಿ. ಪಾಪ ಶಶಿನ ಚೆನ್ನಾಗಿ ನೋಡ್ಕೋಬೇಕು ನಾನು. ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನಂತೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನೀವು ಏನಾರು ಐಡಿಯಾ ಕೊಟ್ಟರೆ ಇಂಥ ಕೆಲಸ ಮಾಡು ಅಂತಂದರೆ ಅಂಥ ಕೆಲಸನ ನಾನು ಮಾಡ್ತೀನಿ ಅಕ್ಕ. ನೀನು ಏನಪ್ಪ ಮಾಡ್ತೀಯಾ? ನೀನು ಚೆನ್ನಾಗಿ ಬೆಳೆದಿರೋ ಹುಡುಗ, ವ್ಯವಸಾಯ ಮಾಡೋಕ್ಕಿಲ್ಲ, ನಿನ್ನ ಕೈ ದನ ಕರ ಮೇಸಕ್ಕೆ ಬರೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನೀನು ನೋಡ್ಕೊತೀನಿ ಮಾಡ್ತೀನಿ ಅಂತಂದರೆ ಏನರ್ಥ? ಏನೋ ಮಾಮೂಲಿ ಕೆಲಸ ಮಾಡೋರು ಅವರು ಇವರು ಆಗಿದ್ರೆ ಏನೋ ಒಂದು ಆಗೋಗೋದು. ಇವಾಗ ನೀನು ಮಾಡೋದನ್ನಲ್ಲ, ಎಂದೂ ಕಷ್ಟಪಟ್ಟನಲ್ಲ. ಇವಾಗ ನಿನಗೆ ಹೆಂಗೆ ಹೇಳು? ಹುಡ್ತಾನೆ ಯಾರು ಕಲ್ತ್ಕೊಂಡು ಬರಲ್ಲ ಪದಕ್ಕ. ನೀವು ಇಂಥದ್ದು ಅಂತ ಒಂದು ದಾರಿ ತೋರಿಸ್ಕೊಡಿ, ಆ ದಾರಿನಾಗ ನಡೀತೀನಿ. ನನಗೆ 8,000 ಸಂಬಳಕ್ಕೆಲ್ಲ ಕೆಲಸಕ್ಕೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಕಣಕ್ಕ. ಯಾರು 8,000 7,000 ಅಂತ ಕೆಲಸಕ್ಕೆ ಹೋಗ್ಬಿಟ್ಟು ಬರೋ ದುಡ್ಡೆಲ್ಲ ತಿನ್ಕೊಂಡು ಜೀವನ ಮಾಡ್ತಾರೆ ಹೇಳು? ನನಗೆ ಅದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ಬೇರೆ ಥರ ಏನಾದ್ರೂ ನೋಡಪ್ಪ, ಈ ದನ ಕರ ಅವೆಲ್ಲ ಈಗ ಕಟ್ಕೊಂಡ್ರೆ ಅವೆಲ್ಲ ಮೇಯ್ಸ್ಕೊಂಡು ಕುಂತ್ಕೊಂಡ್ರೆ ಒಳ್ಳೆ ಲಾಭನೇನಿ ಐತೆ, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲ ಈಗ ನೋಡು, ಜಮೀನಾಗೆ ಏನೇ ಜಮೀನಿದ್ರೆ ಅದ್ರಾಗ ಬೇಕಾದ್ರೆ ಇನ್ನು ತರಕಾರಿ ಬೆಳ್ಕೊಳ್ಳೋದು, ಮೇವು ಬೆಳ್ಕೊಳ್ಳೋದು ಎಲ್ಲ ಮಾಡ್ಬೋದು. ಇಲ್ಲಿ ನಿಂದು ಅಂತೇಳ್ಬಿಟ್ಟು ಯಾವುದೂ ಜಮೀನು ಏನೂ ಇಲ್ಲ. ಈಗ ದನ ಕರ ಕಟ್ಕೊತೀನಿ ಅಂದ್ರೂ ಅವಕ್ಕೆ ಮೇವು ಹೊಂದಿಸ್ಕೊಳ್ಳೋಕೆ ಏನಾರ ಒಂಚೂರು ಜಾಗ ಇರಬೇಕು, ಅದೂ ಇಲ್ಲ. ಅಲ್ಲ, ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ, ನೀನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಮಾಡಿಕೊಡೋದೇನು ದೊಡ್ಡ ವಿಚಾರ ಅಲ್ಲ. ನಿನಗೆ ಮಾಡೋಕ್ಕೆ ಬರಬೇಕಲ್ಲ. ಶಶಿನೂ ಶಾನೆ ಮಾಡೋ ಅಭ್ಯಾಸ ಇಲ್ಲ. ಅವಳೊಂಚೂರು ಬೇಕಾದ್ರೆ ಬಗ್ಗು ಮಾಡ್ತಾಳೆ ಅನ್ನು, ಆದರೆ ನಿನಗೇನೇನಿಯ ಮಾಡೋಕ್ಕೆ ಗಿಡಕ್ಕೆ ನಿನ್ಗೂ ಬರೋದಿಲ್ಲ. ನೀನು ಏನಾರ ಮಾಡೇ ಮಾಡ್ತೀನಿ ಅಂತಂದರೆ ಹೇಳಪ್ಪ, ಏನಾರ ಒಂದು ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಈಗ ಅದ್ರಾಗ ನೋಡು, ಒಂದು 2 ಕಟ್ಕೊಂಡ್ರೂ ಒಳ್ಳೆ ಇದಾಯ್ತದೆ. ನೀನು ನೋಡು, ನೀನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಪದಕ ಲಾಭ ಐತೆ ಅಂತಂದರೆ ನನಗೇನು ಕೆಲಸ ಬೇಕಾದ್ರೂ ಮಾಡ್ತೀನಿ. ಲಾಭ ಇಲ್ಲದೆ ಏನಪ್ಪ? ಲಾಭ ಐತೆ. ಲಾಭ ಇಲ್ಲದೆ ನೀ ಹಳ್ಳಿನಾಗ ಎಲ್ಲರೂ ಅಷ್ಟೊಂದು ಹೊಸ ದನ ಕರ ಸಾಕೊಂಡು ಕುತ್ಕೊಂಡವ್ರ. ಲಾಭ ಇಲ್ದಿದ್ದು ಯಾರಪ್ಪ ಇಷ್ಟೆಲ್ಲ ಮಾಡ್ತಾರೆ? ಲಾಭ ಇರೋದಕ್ಕೆ ಏನೇ ಎಲ್ಲರೂ ಮಾಡ್ತಾ ಇರೋದು. ಎಲ್ಲ ಲಾಭನೂ ಎಲ್ಲನೂ ಐತೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ನೋಡು, ನೀನು ಮಾಡ್ತೀನಿ ಅಂದರೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು. ಅದ್ಯಾಕೆ ಹಸುಗೆಲ್ಲ ದುಡ್ಡು ಬೇಕು, ಆಮೇಕಿಂದ ಜಮೀನು ನಮ್ಮ ಹತ್ರ ಇಲ್ಲ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಹೆಂಗಕ್ಕ ಮಾಡ್ತೀಯಾ? ನಮ್ಮ ಸ್ತ್ರೀ ಶಕ್ತಿ ಸಂಘ ಇಲ್ವೇ?
ಆದರೆ ಇನ್ನು ಲೋನ್ ಎತ್ಕೊಡ್ತೀನಿ, ಲೋನ್ ಕಟ್ಕೊಂಡು ಹೋಯ್ತಿರ್ರಿ ಅಷ್ಟೇನೇ ಇಬ್ರು. ಹ್ಞೂ, ಲೋನ್ ತಗೊಂಡು ಲೋನ್ ಕಟ್ಕೊಂಡೇನು ಬೇಡ ಅಂದತೆ, ಲೋನ್ ತೀರಿಸ್ಕೊಂಡು ಹೋಗೋಕ್ಕಿಂತ ಕಷ್ಟ ಆಯ್ತದೆ. ಹ್ಞೂ, ವಾರ ವಾರ ಕಂತು ಕಟ್ಕೊಂಡು ಹೋದ್ರು ಆಯಿತು. ಪೇಮೆಂಟು ಹಾಲಿನ ಪೇಮೆಂಟ್ 15 ದಿನಕ್ಕೆ ಒಂದು ಕಿತ್ತ ಬರ್ತದೆ. ಹಾಂ, 15 ದಿನಕ್ಕೆ ಒಂದು ಕಿತ್ತ ಬಂದಾಗ ಹೆಂಗನೂ ಅದನ್ನು ಕಟ್ಕೊಂಡು ಸಾಲ ಫಲ ತೀರಿಸ್ಕೊಂಡು ಹಂಗೆ 1 ವರ್ಷ 2 ವರ್ಷ ತಳ್ಬಿಟ್ರೆ ಎಲ್ಲ ನಿಮ್ಮವೇಣಿ ಆಯ್ತವೆ. ಇರು, ನನ್ನ ಹೆಸ್ರಿನಾಗೆ ಏನಿಯ ಐತೆ, ಸಂಘ ಐತೆ. ಆ ಸಂಘದಾಗಿಂದ ನಿಂಗೆ ಎತ್ಕೊಡ್ತೀನಿ. ಎತ್ಕೊಡು ಮನೆಯಳಿ. ಇನ್ನೇನು ಕೆಲಸ ನಿಂಗೆ? ಎಲ್ಲರಿಗೂ ನಿನ್ನ ದುಡ್ಡು ಪಡ್ಡು ಎಲ್ಲ ಎತ್ಕೊಟ್ಕೊಂಡು ಆರಾಮಾಗಿ ಕುಂತ್ಕ. ಹೋ ಅತ್ತೆ, ಏನತ್ತೆ ಇಲ್ಲಿ? ಲೇ ಮನೆಯಳಿ, ಸುಮ್ಮನೆ ಇದ್ದುಬಿಟ್ರೆ ಸರಿ ನೀನು. ಈ ನನ್ನ ಮಗ ಸಾಕ್ತೀನಿ ಅಂತ ನನ್ನ ಮಗಳನ್ನ ಕರ್ಕೊಂಡೋಗ್ಬಿಟ್ಟು ನನ್ನ ಮಗಳನ್ನ ಬೀದಿಗೆ ಬಿಟ್ಟವನೆ. ಇವನು ನೀನೇನೆ ಸಹಾಯ ಮಾಡೋದು? ಅತ್ತೆ, ಅವನೇನು ಬೀದಿಗೆ ಬಿಟ್ಟಿಲ್ಲ, ಪಾಪ ಕಷ್ಟಪಟ್ಬಿಟ್ಟು ಹೆಂಡ್ತಿನ ಹೆಂಗೆ ಸಾಕ್ಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತಾವನೆ. ಏಯ್ ಸಾಕು, ಮುಚ್ಚೆ ಬಾಯ್ನ. ನಾನು ನೋಡಿರೋ ಹುಡುಗನ ಮದುವೆ ಮಾಡ್ಕೊಂಡಿದ್ರೆ ಆಫ್ರಿಕಾದಾಗಿತ್ತಾ ಇದ್ಲು ನನ್ನ ಮಗಳು. ಈ ನನ್ನ ಮಗನ ಮದುವೆ ಮಾಡ್ಕೊಂಡು ಬೀದಿ ಸುತ್ತಾವಳೆ. ಹೂವು ಕಟ್ಟದಂತೆ, ಆ ಕೆಲಸ ಮಾಡೋದಂತೆ, ಈ ಕೆಲಸ ಮಾಡೋದಂತೆ ಅಂತ ಹೇಳಿ ಬೀದಿ ಸುತ್ಕೊಂಡು ಕೆಲಸ ಮಾಡ್ತಾವಳೆ. ಅತ್ತೆ, ಸಂಸಾರ ಕಟ್ಕೊಂಡ್ಮೇಲೆ ಎಲ್ಲನೂ ಮಾಡಬೇಕು. ನಾನು ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ನನಗೇನು ಆರತಿ ಎತ್ಬಿಟ್ಟೇನು ಕೂರಿಸಿದ್ರ ಮನೆಗೆ? ನಾನು ಎಷ್ಟು ಕೆಲಸ ಮಾಡಿಸಿದ್ರಿ? ಹಾಂ, ಹಂಗೆ ನಿಮ್ಮ ಮಗಳನ್ನೇ ಮಾಡಬೇಕು. ಏನಾಯ್ತದೆ ಬೊಗ್ ಮಾಡಿದ್ರೆ ನನ್ನ ಕಷ್ಟ ಆಯ್ತದ? ಇದು ಒಳ್ಳೆ ಸಂದ ಕೇಳ್ತೀರ ನೀವಂತೂ. ಕಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಅವನೊಳ್ಳೆ ಇಲಿಡಿಯೋನು ಇದ್ದಂಗೆ ಅವನು ಕೊಟ್ಟು ಮದುವೆ ಮಾಡ್ಬಿಟ್ಟಿದ್ರೆ ಆಫ್ರಿಕಾಗೆ ಹೋಗಿದ್ಬಿಡೋಣ ಅಂತ. ಸರಿ, ಇವಾಗ ಬಾ, ನಿಮ್ಮ ವಾರಗಿತ್ತಿ ಬಂಗಾರಮ್ಮನ ಮಗಳು ಹೋಗೋಳಲ್ಲ ಆಫ್ರಿಕಾಗೆ, ಅದು ಹೆಂಗೆ ಹೋಯ್ತಾಳ ನಾನು ನೋಡ್ತೀನಿ ಬಿಡಿ. ಅತ್ತೆ, ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ. ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಲೇ ಅತ್ತೆಗಿತ್ತೆ ಅಂತಂದ್ರೆ ಅದೇ ಕತೆ ಮುಗಿಸ್ಬಿಡ್ತೀನಿ ಅಷ್ಟೇನಿಯ. ನೀನು ಯಾವ ಸೀಮೆ ನನ್ನ ಅಳಿಯನಲ್ಲೇ ನೀನು? ಹಾಂ, ನಮ್ಮ ಮಾನ ಮರವದಿ ಕಳೆದು ನಮ್ಮ ಜೀವನ ಎಲ್ಲ ನನ್ನ ಬೀದಿಗೆ ತಗೊಬಿಟ್ಟು ಬಂದರು. ನೀನು ಯಾವ ಸೀಮೆ ಅಳಿಯ? ನೀನು ನೋಡಿದ್ರೆ ನಂಗೆ ಮೈಯೆಲ್ಲ ಉರಿದೋಯ್ತದೆ. ನಾನು ಹೆಂಗೋ ಸಂದಾಕಿರೋ ಹುಡುಗಂಗೆ ಮದುವೆ ಮಾಡ್ತಾ ಇದ್ದೆ. ಹಾಂ, ಎಲ್ಲ ಒಂದೇ ಗಿತ್ತ ಆಳ್ಗೆಡಬಿಟ್ಟಲ್ವೆಲ್ಲ ನೀನು? ಅತ್ತೆ, ಅವನನ್ನು ಬೈದು ಏನು ಪ್ರಯೋಜನ ನಿಮಗೆ? ಅವನನ್ನು ಯಾಕೆ ಬೈತೀರಾ? ನೀವು ಸುಮ್ಕಿರ್ರಿ. ಅವನನ್ನು ಬೈದು ನಿಮ್ಗೆ ಏನು ಪ್ರಯೋಜನ ಇಲ್ಲ. ಅವನು ಹೆಂಗೋ ಹೆಂಡ್ತಿನ ಸಾಕ್ತಾನೆ. ಮೊದಲು ನಿಮ್ಮ ಮನೆ ನೋಡ್ಕೊ ಹೋಗಿ ನೀವು. ಮೊದಲು ಏನೇನಾಗಾಯ್ತು? ಆ ಬಂಗಾರಿ ಮುಣಗಿಸ್ಬಿಟ್ಟವಳೇನೋ ಅದನ್ನ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಬ್ಯಾರರ ಮನೆ ಸಂಸಾರ ಕಿಣಕಿ ನೋಡ್ತಿರಲ್ಲತ್ತೆ. ಹೋಗಿ ಅತ್ತೆ, ಸುಮ್ಕೆ ಏನಿಯ ಹೋಗಿ. ಲೇ ಪದ್ದಿ, ಐತೆ ಕಣ್ಲೆ, ಮನೆಗೆ ಬಾರೆ ಅಂದ್ರೆ ಬರೋದು ಇಲ್ಲ. ನಿಂಗೆ ಅವತಾರ ಮಾಡ್ಕೊಂಡು ಬಿದ್ದಿಯಲ್ಲ, ನಿನ್ಗೈತೆ ಬಾ. ನೀನೇನಿಯ ಮಂತ ಗುಡಿಕೊಂಬಿಟ್ಟು ಬರಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ನೀವು ಜಪ್ಪಯ್ಯ ಅಂದ್ರೂ ನಾನು ಯಾಕೆ ಬರಬೇಕು? ನೀವೇ ತಾನೇ ಮನೆಯಿಂದ ಈಚೆ ಕಡೆ ಕಳಿಸಿರೋದು. ಕ್ಷಮೆ ಯಾಚಿಸ್ರಿ, ಆಮೇಕಿಂದ ಬರ್ತೀನಿ. ಆಕ ಸುಮ್ಮನೆ ಅತ್ತೆ ಹತ್ರ ಯಾಕೆ ಕಿತ್ತಾಡ್ತೀರಾ? ಅಯ್ಯೋ, ನಂದು ನಮ್ಮ ಅತ್ತೆದು ಇದ್ದಿದ್ದೇನೆ ಬಾ, ಟಾಮಂಜರ ಇದ್ದಂಗೆ. ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಮದು ನೀವು ಮಾಡ್ಕೊಂಡು ಹೋಗಿ, ಎಲ್ಲ ಸೊರೈತದೆ. ನಾನು ಹೇಳ್ದಂಗೆ ಮಾಡಿ. ನಾನು ಸಂಘದಿಂದ ಕಾಸು ಎತ್ಕೊಡ್ತೀನಿ. ಹೊಸ ಗಿಸ ಕಟ್ಕೊಳ್ಳಿ, ಏನಾಗಕ್ಕಿಲ್ಲ. ಸರಿನಾ? ಸಂಘದ ಹತ್ರ ಹೋಗಿ ಮಾತಾಡ್ತೀನಿ ನಾನು. ಸರಿ ಆಯಿತು.